ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಮತ್ತೊಂದು ಸವಾಲು ಎದುರಾಗಿದೆ. ಅವರ ಕ್ಯಾಬಿನೆಟ್ನಲ್ಲಿ ಇದ್ದಂತ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ 2ನೇ ದಿನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿರುವುದು. 3ನೇ ತಾರೀಕು ಸಂಭ್ರಮದಿಂದ ಪ್ರಮಾಣ ವಚನ ಸ್ವೀಕರಿಸಿದ್ರು ರಾಮಲಿಂಗಾರೆಡ್ಡಿ. ತಾನು ಬಯಸಿದಂತ ಖಾತೆ ಸಿಗತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ನಿನ್ನೆ ಅವರಿಗೆ ಶಾಕ್ ಕಾದಿತ್ತು ರಾಮಲಿಂಗಾರೆಡ್ಡಿ. ಆ ವಾಸ್ತವವನ್ನು ಒಪ್ಪಿಕೊಳ್ಳೋದಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಸಾಧ್ಯ ಆಗಲಿಲ್ಲ. ಪ್ರಯತ್ನ ಮಾಡಿದ್ರು ಪೋರ್ಟ್ಫೋಲಿಯೋದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ. ಅವರ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ಅವರ ಬೇಡಿಕೆಯನ್ನು ಒಪ್ಪಲಿಲ್ಲ. ನನಗನ್ಸುತ್ತೆ ಅವರು ನಿನ್ನೆ ಮಾಡಿದಂತ ಪ್ರಯತ್ನ ಏನಿತ್ತು, ಆ ಪ್ರಯತ್ನದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಅವಮಾನದ ಮಾತುಗಳು ಕೂಡ ಬಂತು ಅಂತ ಅನಿಸ್ತಾ ಇದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಇದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಪತ್ರ. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ತಮಗೂ ಕಾಂಗ್ರೆಸ್ ಪಕ್ಷಕ್ಕೂ ಧನ್ಯವಾದ. ನಾನು ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಕೋರ್ತೀನಿ. ನಾನು ಶಾಸಕನಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮುಂದುವರಿತೀನಿ. ಇದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪತ್ರದಲ್ಲಿರುವಂತಹ ಸಾಲುಗಳು. ನಂತರ ಸುದ್ದಿಗೋಷ್ಠಿ ಮಾಡಿದ್ರು ಅವರು. ಸುದ್ದಿಗೋಷ್ಠಿಗೂ ಮೊದಲೊಂದು ಹೈಡ್ರಾಮಾ ಸೃಷ್ಟಿಯಾಯಿತು. ಅದರ ವಿಜುವಲ್ಲೂ ಕೂಡ ನಮ್ಮ ಬಳಿ ಲಭ್ಯ ಇದೆ. ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಮನೋಹರ್ ಬಂದಿದ್ರು ರಾಮಲಿಂಗಾರೆಡ್ಡಿ ಅವರ ಕಚೇರಿಗೆ. ಬಂದು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು. ಸರ್ ಮಾತಾಡ್ತಾರೆ ನಿಮ್ಮ ಹತ್ರ ಅಧ್ಯಕ್ಷರು, ಸರ್ ಮಾತಾಡ್ತಾರೆ ನಿಮ್ಮ ಹತ್ರ ಅಧ್ಯಕ್ಷರು, ಹೋಗಪ್ಪ ನೀನು ಅಂತ ಹೇಳಿದ್ರು ರಾಮಲಿಂಗಾರೆಡ್ಡಿ. ಸಿಟ್ಟು ಬರಿಸಬೇಡ ನನಗೆ ಅಂತ, ಸಿಟ್ಟು ಬರಿಸಬೇಡ ನನಗೆ, ಹೋಗಿಲ್ಲಿಂದ ಅಂತ. ನೀವೆಲ್ಲ ಹೊರಗೆ ಹೋಗಿ, ನಾನು ಮಾತನಾಡ್ತೀನಿ ಮಾಧ್ಯಮದವರ ಜೊತೆಗೆ, ಏನು ಮಾತಾಡಬೇಕೋ ಗೊತ್ತಿದೆ ನನಗೆ. ರಾಮಲಿಂಗಾರೆಡ್ಡಿ ಸಿಟ್ಟಿಗೆದ್ದಿದ್ದಾರೆ. ಸ್ವಭಾವತ ಸಾಫ್ಟ್ ಇರುವಂತ ರಾಮಲಿಂಗಾರೆಡ್ಡಿ ಇವತ್ತು ಸಿಟ್ಟಿಗೆದ್ದಿದ್ರು. ಸೌಮ್ಯ ಸ್ವಭಾವದ ರಾಮಲಿಂಗಾರೆಡ್ಡಿ, ಸಾರ್ವಜನಿಕವಾಗಿ ಸೌಮ್ಯ ಸ್ವಭಾವದ ರಾಮಲಿಂಗಾರೆಡ್ಡಿ ಇವತ್ತು ಸಿಟ್ಟಿಗೆದ್ದಿದ್ರು. ಮನೋಹರ್ ಅವ್ರ ಜೊತೆಗೆ ಮಾತನಾಡಿದ್ದನ್ನು ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು, ರಾಮಲಿಂಗಾರೆಡ್ಡಿ ಅವರಿಗೆ ನಿನ್ನೆ ಇಡೀ ದಿನ ನಡೆದಂತ ಬೆಳವಣಿಗೆ ತುಂಬಾ ಹರ್ಟ್ ಮಾಡಿದೆ, ತುಂಬಾ ಹರ್ಟ್ ಮಾಡಿದೆ ಅನ್ನೋದು ಅವರ ಮಾತಲ್ಲೇ ಗೊತ್ತಾಗ್ತಾ ಇತ್ತು. ನೀವು ರಾಮಲಿಂಗಾರೆಡ್ಡಿ ಅವರನ್ನ ಸಾರ್ವಜನಿಕವಾಗಿ ಹಲವು ಸಂದರ್ಭದಲ್ಲಿ ನೋಡಿರ್ತೀರಿ. ನಮ್ಮ ವೀಕ್ಷಕರು ತಾಳ್ಮೆ ಕಳ್ಕೊಂಡು ಯಾವತ್ತೂ ಮಾತಾಡಿಲ್ಲ. ಸಾಫ್ಟ್ ಆಗಿ ಮಾತನಾಡುವಂತ ರಾಮಲಿಂಗಾರೆಡ್ಡಿ ಇವತ್ತು ಗರಂ ಆದ್ರು. ಎಲ್ಲಿವರೆಗೆ ಅಂತಂದ್ರೆ, ಹೋಗಲ್ಲ ರೀ ನಾನು ವಿಧಾನಸೌಧಕ್ಕೆ, ಕೊಟ್ಟು ಕಳಿಸ್ತೀನಿ ನಮ್ಮವ್ರ ಹತ್ರ ಯಾರತ್ತಾದ್ರೂ ರಾಜೀನಾಮೆ ಪತ್ರ, ಹೋಗಲ್ಲ ನಾನು ಅಂತ, ಯಾರ ಜೊತೆನೂ ಮಾತಾಡಲ್ಲ ಅಂತ. ಮಾತುಕತೆಯ ಬಾಗಿಲುಗಳು ಮುಚ್ಚಿ ಹೋಗಿದೆ ಅನ್ನೋ ಮಾತಿದೆ, ಅನ್ನೋ ಸಂದೇಶ ಇದೆ ರಾಮಲಿಂಗಾರೆಡ್ಡಿ ಅವರ ಮಾತಲ್ಲಿ. ಮಾತುಕತೆಯ ಬಾಗಿಲುಗಳು ಮುಚ್ಚಿ ಹೋಗಿದೆ, ಮಾತನಾಡಲ್ಲ ಯಾರ ಜೊತೆನೂ. ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಬಂದ್ರು. ಕೆಪಿಸಿಸಿ ಅಧ್ಯಕ್ಷರು ಮತ್ತು ರಾಮಲಿಂಗಾರೆಡ್ಡಿ ಪಕ್ಷದಲ್ಲಿ ಸಮಕಾಲೀನರು. ಬಟ್ ಇಲ್ಲ, ನಾನು ಮಾತನಾಡಲ್ಲ ಅಂತ ಹೇಳಿಬಿಟ್ರು ರಾಮಲಿಂಗಾರೆಡ್ಡಿ. ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ. ಮತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಕೋರ್ಮಂಗ್ಲದ ರಾಮಲಿಂಗಾರೆಡ್ಡಿ ಅವರ ಕಚೇರಿಯ ಬಳಿಯಿಂದ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಬೆಳಗ್ಗೆ ಪಾರ್ಕಲ್ಲಿ ಮಾತನಾಡಿದಾಗಲೇ ಅಂದಾಜು ಸಿಕ್ಕಿತ್ತು ರಿಸೈನ್ ಮಾಡೋದು ಖಚಿತ ಅಂತ.
ನನಗನ್ಸುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಯಾವತ್ತಿನ ರಾಮಲಿಂಗಾರೆಡ್ಡಿ ಇರಲಿಲ್ಲ ಅಂತ, ಸಿಟ್ಟಿತ್ತು, ಆಕ್ರೋಶ ಇತ್ತು, ಅವಮಾನಿತರಾಗಿದ್ದಾರೇನೋ ಅನ್ನುವಂಥ ನೋವು ಕಾಣಿಸ್ತಾ ಇತ್ತು ಮಾತಲ್ಲಿ. ಹೌದು ರಕ್ಷಿತ್, ನನ್ನ ಒಂದು 11 ವರ್ಷದ ಜರ್ನಲಿಸಮ್ ಅಲ್ಲಿ ನಾನು ನೋಡಿದಂತೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಒಂದು ತಾಳ್ಮೆಯನ್ನು ಕಳೆದುಕೊಂಡಿದ್ದು ಇವತ್ತೇ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಅವರು ಯಾವ ಕಾರಣ ಕೂಡ ರಾಜೀನಾಮೆ ಕೊಡಬಾರ್ದು, ಅಧ್ಯಕ್ಷರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಪಿಸಿಸಿಯಿಂದ ಕೆಲವೊಂದಿಷ್ಟು ಮುಖಂಡರು ಅವರ ಮನವರಿಕೆ ಮಾಡೋಕೆ ಬಂದಿದ್ರು. ಆದ್ರೆ ಆ ಮನವರಿಕೆಗೆ ಯಾವುದೇ ರೀತಿಯಂತಹ ಸೊಪ್ಪು ಹಾಕದಂತಹ ರಾಮಲಿಂಗಾರೆಡ್ಡಿ ಅವರು ನನ್ನ ಕೋಪ ಬರೆಸಬೇಡ, ಇಲ್ಲಿಂದ ಹೋಗು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹೀಗಾಗಿ ಈಗ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ ಅವರ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ಒಂದು ಆತಂಕವನ್ನು ಕೂಡ ಹಾಕಿದೆ. ಕಾಂಗ್ರೆಸ್ ಕೂಡ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜಿಬಿಎ ಚುನಾವಣೆ ಇದೆ, ರಾಮಲಿಂಗಾರೆಡ್ಡಿ ಅವರನ್ನ ಬಿಟ್ಟು ಜಿಬಿಎ ಚುನಾವಣೆಯನ್ನು ಎದುರಿಸೋಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರ ಬೆಂಬಲಿಗರು ಮತ್ತೆ ಮುಂದೆ ಜಿಬಿಎ ಚುನಾವಣೆಗೆ ಆಕಾಂಕ್ಷಿಗಳು ಯಾರಿದ್ರು ಅವರೆಲ್ಲರೂ ಕೂಡ ಈಗ ಧಾವಿಸ್ತಾರೆ. ನನ್ನ ಜೊತೆಗೆ ಅವರು ಕೂಡ ಇದ್ದಾರೆ. ಮೇಡಮ್, ಇವತ್ತು ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು, ಏನ್ ಹೇಳ್ತೀರಾ? ಆಕ್ಚುಲಿ ತುಂಬಾ ದುಃಖದ ಸಂಗತಿ ಇದು. ಯಾವಾಗ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ AICC ಅಧ್ಯಕ್ಷರನ್ನಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರನ್ನಾಗಿರ್ಬೋದು, ಇವ್ರನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ. ಯಾಕೆ ಅಂತಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಈ ಬೆಂಗಳೂರಿನ ಅಂದ್ರೆ ಸಿದ್ದರಾಮಯ್ಯ ಅವರು ಇದ್ದಾಗ, ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರಿನ ಪಿತಾಮಹ ಅಂತ ಹೇಳಿದ್ರು. ಅಂದ್ರೆ ಬೆಂಗಳೂರಿನ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು, ಅಭಿವೃದ್ಧಿ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನೋಡಿ. ಯಾವೇ ಖಾತೆ ಕೊಟ್ಟರು ಕೂಡ ಇಷ್ಟು ವರ್ಷಗಳಲ್ಲಿ ಅವರು ಬೇಡ ಅಂದಿಲ್ಲ. ಮನೆ ಲಾಸ್ಟ್ ಟೈಮ್ ಮುಜರಾಯಿ ಕೊಟ್ಟಿದ್ರು, ಮುಜರಾಯಿನ ಕೂಡ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದ್ರೆ ಮುಜರಾಯಿ ಏನು ಅನ್ನೋ ತೋರಿಸ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ಮತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವಾಗ್ಲೂ ಗಲಾಟೆನೆ, ಮೊದಲಿಂದ ಪ್ರೊಟೆಸ್ಟ್ ಮಾಡ್ಕೊಂಡ್ ಬರೋದು ಗಲಾಟೆಗಳೇ ಇರ್ತಾ ಇತ್ತು. ಹಾಗಿದ್ದಾಗ ಈಗ ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಗಲಾಟೆ ಇಲ್ದಿರಾ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಹಾಗಿದ್ದಾಗ ಬೆಂಗಳೂರು ಅಭಿವೃದ್ಧಿಗೆ ಮತ್ತೆ ಜಿಬಿಎ ಎಲೆಕ್ಷನ್ ಗೆಲ್ಲಬೇಕು ಅಂತಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ರಿಲ್ಲ ಅನ್ನೋದು ತುಂಬಾ ಕಷ್ಟ ಆಗತ್ತೆ. ಅದು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಹಾಗಿದ್ದಾಗ ನಮ್ಮ ಬೆಂಗಳೂರು ಅಭಿವೃದ್ಧಿಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಕರೆಕ್ಟ್ ಅನ್ನೋದು ನಾ ಹೇಳಕ್ ಹೇಳ್ತೀನಿ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದು ಎಷ್ಟು ನಿಮಗೆ ಶಾಕ್ ಆಗಿದೆ? ಅನ್ಯಾಯ ಸರ್ ಇದು. ರಾಮಲಿಂಗಾರೆಡ್ಡಿ ಅಂತ ಹಿರಿಕರಿಗೆ ಕಾಂಗ್ರೆಸ್ ಪಕ್ಷ ಆಗಲಿ ಇವತ್ತೇನು ಅಧಿಕಾರ ಪಡೆದಿರಲ್ಲ ಅವ್ರು ಮಾಡ್ತಾ ಇರೋ ಅನ್ಯಾಯ. ರಾಮಲಿಂಗಾರೆಡ್ಡಿ ಅವರು ಒಂಥರ ಬ್ರೇನ್ ಇದ್ದಂಗೆ ಸರ್. ಬೆಂಗಳೂರ್ದು ಯಾವ ಮೂಲೆಯಲ್ಲೂ ಏನಾಗಬೇಕು ಏನಿದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರಿಗೆ. ಆಮೇಲೆ ಇವತ್ತು ಮೂಲೆಯಲ್ಲೂ ಕಾರ್ಯಕರ್ತರಿದ್ದಾರೆ. ಏನೇ ಸಮಸ್ಯೆ ಆದರೂ ಇದೇ ಆಫೀಸ್ಗೆ ಬಂದು ಬೆಳಗ್ಗೆ ಹೊತ್ತು ಮನವಿ ಮಾಡ್ತಾರೆ, ನೀವು ನೋಡಿರ್ಬೋದು ಮಾಧ್ಯಮದವರು. ಸೊ ಇಂಥ ವ್ಯಕ್ತಿಗೆ ಬಿಟ್ಟು ಇನ್ಯಾರು ಕೊಡ್ತೀರಾ? ತಲೆ ಬುಡ ಗೊತ್ತಿರಲ್ಲ, ABCD ಗೊತ್ತಿರಲ್ಲ. ಇವತ್ತು ಜಯನಗರ ಅಂತ ಒಂದು ಕ್ಷೇತ್ರ ಹೆಂಗಿದೆ, ಇವತ್ತು BTM ಲೇಔಟ್ ಅಂತ ಒಂದು ಕ್ಷೇತ್ರ ಹೆಂಗಿದೆ, ಈ ರೀತಿ ಅಭಿವೃದ್ಧಿ ಇಡೀ ಬೆಂಗಳೂರಲ್ಲಿ ಯಾವ್ದಾದ್ರು ಕ್ಷೇತ್ರ ತೋರಿಸಿ ಸರ್. ನೀವೇ ಮಾಧ್ಯಮದವ್ರು ಒಂದು ಸರ್ವೆ ಮಾಡಿ ತೋರಿಸಿ. ಇಂಥ ವ್ಯಕ್ತಿ ಕೊಡ್ದಲ್ಲ, ಇಂಥ ಜ್ಞಾನ ಇರೋ ವ್ಯಕ್ತಿ ಕೊಡ್ದಲ್ಲ ನೀವು ಯಾರು ಕೊಡ್ತೀರಾ? ರಾಮಲಿಂಗಾರೆಡ್ಡಿ ಅಲ್ದ್ರೆ ಬೇರೆ ಯಾರು ಅಂತ ನಮ್ಮ ಮನವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಸರ್. ನಾವೇನು ರಾಮಲಿಂಗಾರೆಡ್ಡಿ ಬೆಂಬಲಿಗರಿದ್ದೀವಿ, ನಾವು ಕಾರ್ಯಕರ್ತಿದ್ದೀವಿ, ಕಾಂಗ್ರೆಸ್ ಕಾರ್ಯಕರ್ತರು, ನಾವು ರಾಜೀನಾಮೆ ಕೊಡ್ತೀವಿ ಸರ್. ನೋಡಿ, ಬೆಂಗಳೂರು ಸಿಟಿಲಿ ಏನಾದ್ರು ಡೆವಲಪ್ಮೆಂಟ್ ಆಗಿದೆ ಅಂದರೆ ಇವ್ರದ್ದೇನು ಸಾಮಾನ್ಯವಾಗಲ್ಲ ಸರ್. 40 ವರ್ಷಗಳ ಕಾಲ, 4 ದಶಕಗಳ ಕಾಲ ಬೆಂಗಳೂರು ಸಿಟಿಯಲ್ಲಿ ಕಾರ್ಪೊರೇಟರ್ ಆಗಿ ಹಂತವಾಗಿ ಬೆಳ್ಕೊಂಬಂದವರು. ಇವ್ರನ್ನ ನೀವೇನೋ ರಾಜೀನಾಮೆ ಕೊಡ್ತಾ ಇದ್ದಾರೆ, ನೀವೇನೋ ತಗೋತಾ ಇದ್ದೀರಾ ಅಂದರೆ ಆದಷ್ಟು ಮೂರ್ಖತನ ಯಾವುದೂ ಇರೋದಿಲ್ಲ. ಬೆಂಗಳೂರು ಸಿಟಿಯಲ್ಲಿ ಕಟ್ಟಿದಂಥವರಲ್ಲಿ ಪ್ರಮುಖರು ಇವರು ಕೂಡ. ಇವತ್ತು ನಿಮಗೆ ಏನು ಜಲಸಂಪನ್ಮೂಲ ಕೊಡ್ತಾ ಇದ್ದೀರಾ, ಯಾರು ಕೊಡಬೇಕಿದ್ನ? ಕಾವೇರಿ ನದಿ ತೀರದಲ್ಲಿರೋರಿಗೆ, ಗೋದಾವರಿ ಈ ಥರ ಭಾಗದಲ್ಲಿರೋರಿಗೆ ಅಲ್ಲಿ ಏನು ಬೇಕು ಸಂಪನ್ಮೂಲಗಳನ್ನ ಹೇಗೆ ಥರ ಕ್ರೋಢೀಕರಣ ಮಾಡಬೇಕು, ಜಲದ ಬಗ್ಗೆ ಅವಶ್ಯಕತೆ ಇದೆ ಅಂಥವ್ರು ಕೊಡಿ. ಬೇಡ ಅಂತ ಯಾರಂದ್ರು? ನೀವು ತಗೊಂಡಿರೋ ತೀರ್ಮಾನ, ಹೈಕಮಾಂಡ್ ತಗೊಂಡಿರೋ ತೀರ್ಮಾನ ಸ್ವಾಗತ ಮಾಡ್ತೀವಿ. ಆದರೆ ಖಾತೆ ಬದಲಾವಣೆ ಮಾಡಬೇಕು. ಬೆಂಗಳೂರು ಸಿಟಿ ಬಗ್ಗೆ ಬೇರೆ ಯಾವುದೋ ಕ್ಷೇತ್ರದಿಂದ, ಬೇರೆ ಯಾವುದೋ ಊರಿನಿಂದ ತಗೊಂಬಂದು ಕೊಟ್ಟರೆ ಅವ್ರು ಅದನ್ನ ತಿಳ್ಕೊಳ್ಳೋಷ್ಟೊಳಗೆ 6 ತಿಂಗಳು ಒಟ್ಟಾಗಿರುತ್ತೆ. 6 ತಿಂಗಳು ಹೋದ್ಮೇಲೆ ಬೆಂಗಳೂರು ಸಿಟಿ ಹೆಂಗೆ ಡೆವಲಪ್ ಆಗುತ್ತೆ? ಮುಂದಿನ ದಿವಸಗಳಲ್ಲಿ GBA ಚುನಾವಣೆ ಬರ್ತಾ ಇದೆ. ನಮ್ಮಂತ ಸಹಸ್ರಾರು ಕಾರ್ಯಕರ್ತರಿದ್ದಾರೆ. ಬೆಂಗಳೂರು ಬಗ್ಗೆ ಡೆವಲಪ್ ಆಗಬೇಕಂದ್ರೆ ಅದ್ರ ಪಿತಾಮಹ ಯಾರು? ರಾಮಲಿಂಗಾರೆಡ್ಡಿ ಅಂತವ್ರು ಇರಬೇಕು. ಅಂಥದ್ದು ಬಿಟ್ಬಿಟ್ಟು ನೀವು ಯಾರೋ ಬೇರೆಯವ್ರನ್ನ ಕರ್ಕೊಂಬನ್ನಿ, ಅವ್ರು ತಿಳ್ಕೊಳ್ಳೋ ಅದೇ ತಲೆ ಬುಡ ತಿಳ್ಕೊಳ್ಳೋಷ್ಟೊಳಗೆ 6 ತಿಂಗಳು ಒಟ್ಟಾಗಿರುತ್ತೆ ಸ್ವಾಮಿ. ಹೌದು, ಕೊಟ್ಟಿದ್ದಾರೆ ನೋಡ್ರಿ. ರಾಜೀನಾಮೆ ಕೊಟ್ಟಿರೋದು ಈ ಖಾತೆನೇ ಬೇಕು ಅಂತಲ್ಲ, ಆ ಖಾತೆಗೆ ನ್ಯಾಯ ಕೊಡಬೇಕು ಅನ್ನೋದು ನಮ್ಗೆ ಉದ್ದೇಶ ಹೊರತು ರಾಜೀನಾಮೆ ಕೊಟ್ಟು ಹೈಕಮಾಂಡ್ ಎದುರಿಸೋಂಥದ್ದಲ್ಲ. ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ನಿಭಾಯಿಸ್ತಾರೆ. ಈಗ ಸಾರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಬೋದು, ಟ್ರಾನ್ಸ್ಪೋರ್ಟ್ ಭಯಂಕರ ಪ್ರಾಬ್ಲಮ್ಸ್ಗಳಿದ್ದು. ಶಕ್ತಿ ಯೋಜನೆ ಸಕ್ಸಸ್ಫುಲ್ ಮಾಡಿಲ್ವಾ? ಆ ಥರ ಮಾಡಿಲ್ಲ ಅಂದ್ರೆ ಕೊಡ್ರಿ. ಮಾಡಿರೋರು ಬಿಟ್ಬಿಟ್ಟು ನೀವು ಯಾರು ಕರ್ಕೊಂಬತ್ ಕೊಟ್ರೆ ಕೊಡಿ. ನೀವು ನಿಮ್ ನ್ಯಾಯ ಕೊಡೋರು ಯಾರು? ಅದಕ್ಕೆ ಆ ಡಿಪಾರ್ಟ್ಮೆಂಟ್ ನ್ಯಾಯ ಕೊಡಬೇಡವಾ? ಕಾರ್ಯಕರ್ತರು ನ್ಯಾಯ ಕೊಡಬೇಡವಾ? ಹಿರಿತನಕ್ಕೆ ಬೆಲೆ ಇಲ್ವಾ? ಹಿರಿತನಕ್ಕೆ ಬೆಲೆ ಇಲ್ಲ ಅಂದ್ರೆ ಏನಕ್ಕೆ ಇದು? ಇಂಥ ಕಾರ್ಯಕರ್ತರ ನೀವು ನಂಬಿದಂಥ ಕಾರ್ಯಕರ್ತನ ನೀವು ನಡು ರಸ್ತೆ ಬಿಡ್ತಾ ಇದ್ದೀರಾ. ಬೆಂಗಳೂರು ಸಿಟಿಯಲ್ಲಿ ದಂಗೆ ಆಗುತ್ತೆ, ಹುಷಾರ್. ಬೆಂಗಳೂರು ಸಿಟಿಯಲ್ಲಿ ಏನಾರು ರಾಮಲಿಂಗಾರೆಡ್ಡಿ ಅಂತ ಹಿರಿಯ ಲೀಡರ್ ಇಲ್ಲ ಅಂದ್ರೆ ದಂಗೆ ಹೇಳುತ್ತೆ.
GBA ಚುನಾವಣೆ ಇದೆ. ಹೈಕಮಾಂಡ್ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಬೇಕು. ಸರ್, ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು 3 ವರ್ಷ ಹಿಂದೆನೂ ಕೂಡ ನನಗೆ ಬೆಂಗಳೂರು ಖಾತೆ ಕೊಡ್ತೀನಿ ಅಂತ ಹೇಳಿದ್ರು, ಈಗಲೂ ಕೂಡ ಕೊಡ್ತೀನಿ ಅಂದ್ರು. ಆದ್ರೆ ನಿನ್ನೆ ಖಾತೆ ಬದಲಾವಣೆ ಆಗಿದೆ ಅಂತ ಹೇಳಿ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತಿದ್ದಾರೆ ಸರ್. ತಾವೇನೆ, ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಅತ್ಯಂತ ಹತ್ತಿರದಲ್ಲಿ ನೋಡಿದಂತವ್ರು ಸರ್ ತಾವು. ಸರ್, ನಾನು ಚಿಕ್ಕ ಹುಡುಗನಾಗಿಂದ ರಾಮಲಿಂಗಾರೆಡ್ಡಿ ನೋಡಿದ್ದೀನಿ. ಈ ಥರ MLA, ಈ ಥರ ಮಿನಿಸ್ಟ್ರು ಇಡೀ ರಾಜ್ಯದಲ್ಲೇ ಇಲ್ಲ ರೀ. ಬೆಳಗ್ಗೆ ಎದ್ರೆ 8 ಗಂಟೆಗೆ ಬಂದು ಇಲ್ಲಿ ಕೂತ್ಕೊಳ್ಳೋರು. ಬೆಂಗಳೂರಲ್ಲಿ ಇರೋ ಜನ ಎಲ್ಲ ಬಂದು ಇಲ್ಲಿ ಬರೋರು. ಪ್ರತಿದಿನ ಮಿನಿಮಮ್ 200 ಇಂದ 300 ಲೆಟರ್ ಸೈನ್ ಹಾಕೋರು. ನೀವು ಯಾರು ಅಂತ ಕೇಳೋದಿಲ್ಲ. ಖಾಲಿ ಲೆಟ್ರಿಗೆ ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ, ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂತ. 8 ಗಂಟೆಗೆ ಬಂದು ಕೂತ್ಕೊಂಡಿರ್ತಾರೆ. ಬೆಂಗಳೂರು ಏನು ಅನ್ನೋದು ಗೊತ್ತು. SM ಕೃಷ್ಣ ಪೀಠದಲ್ಲಿ BBMP ಕಾರ್ಪೊರೇಷನ್ ಗೆಲ್ಸ್ಕೊಟ್ಟಂಥವ್ರು. ಅದಕ್ಕೆ ಮೊದಲು ಕೂಡ ಕಾರ್ಪೊರೇಷನ್ ಗೆಲ್ಸ್ಕೊಟ್ಟಂಥವ್ರು. ಕಾರ್ಪೊರೇಷನ್ ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಕೊಡ್ದಿರಾ ನೀವು ಯಾರಿಗೋ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಕೊಡಲಿಲ್ಲ ಅಂದರೆ ಇದು ಅನ್ಯಾಯ ಅಲ್ವೇನ್ರಿ? ಅವ್ರಿಗೂ ಮನ್ಸು ಬೇಜಾರ. ಅವ್ರಿಗೇನು ಬೇಕಾಗಿಲ್ಲ ಬಿಡ್ರಿ, ಜನರು ನೋಡ್ಕೊಳ್ತಾರೆ. ಈಗ ರಾಜೀನಾಮೆ ಕೊಟ್ಟಿರುವಂಥದ್ದು ಎಷ್ಟು ಆಘಾತಕಾರಿ ಸರ್ ನಿಮಗೆಲ್ಲ? ಸರ್, ನಿಜವಾಗ್ಲೂ ನೋವಾಗ್ತಾ ಇದೆ. ನನಗೆ ಅಂತಲ್ಲ, ನಾನು ಇಡೀ ಜನರಿಗೆ, ಬೆಂಗಳೂರು ಜನರಿಗೆ, ಅವರು ಬೆಳಗ್ಗೆ ಇದ್ರೆ ಜನರಿಗೆ ಸಿಕ್ಕುವಂಥವ್ರು ಅಂತ ಮೋಸ ಮಾಡಬಾರ್ದು. ಮಾತು ಕೊಟ್ಟು ಇವತ್ತು ಅದನ್ನ ಕೊಡಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಅನ್ಯಾಯ ಆಗುತ್ತೆ. ಯಾವುದು ಬೇಡ ಬಿಡ್ರಿ, ಅವ್ರು ಸುಮ್ಮನೆ ಇರ್ತಾರೆ. ಯಾರಾಗಾರು ಕೊಟ್ಕೊಂಡು ಹಾಳಾಗೋಗ್ಲಿ. ಕಾಂಗ್ರೆಸ್ ಲಾಸ್ ಅಲ್ವಾ ಸರ್ ರಾಜೀನಾಮೆ? ಲಾಸ ಮುಂದಕ್ಕೆ ಏನಾಗತ್ತೆ ಅಂತ ನೋಡಿ. ಬೆಂಗಳೂರು ಜನ ಏನು ಮಾತಾಡ್ತಾರೆ, ಏನಾಗತ್ತೆ. ಇಂಥ MLA ಇನ್ನು ಜೀವಮಾನದಲ್ಲಿ ಸಿಕ್ಕೋದಿಲ್ಲ. ಬೆಳಿಗ್ಗೆ ಇದ್ರೆ ಬೆಂಗಳೂರು ಜನಕ್ಕೆ ಸಿಗೋವಂಥ ಮಿನಿಸ್ಟ್ರು, MLA ಇವ್ರು ಬಿಟ್ರೆ ಯಾರು ಸುಮ್ಮನೆ ಮಾತಾಡ್ಬೋದು ಅಷ್ಟೇ. ಕೆಲಸ ಮಾಡೋದು, ಸಾರ್ವಜನಿಕರಿಗೆ ಸಿಕ್ಕೋದು, ಒಳ್ಳೆ ಹೆಸರು ತಗೊಂಡಿರೋರಂತ MLA ಇವ್ರು ಹೋಗಿ ಡೆಲ್ಲಿಯಲ್ಲಿ ಲಾಬಿ ಮಾಡೋದಿಲ್ಲ. ನನಗೆ ಇಂಥ ಬೇಕು ಅಂತ ಹೇಳಲ್ಲ. ಬೆಂಗಳೂರು MLA ಕೊಡ್ದಿರ ಇನ್ಯಾರಿಗೇ ಕೊಡ್ತಾರೆ? ಯಾರು ಹಿಂದೆ ಬಿಜೆಪಿಯಲ್ಲಿ ಇದ್ದು ಆಮೇಲೆ ಇವ್ರು ನೋಡ್ಕೊಂಡು ಕಾಂಗ್ರೆಸ್ ಬಂದಿದಂತವ್ರು ಅಂತ. ಹೌದ್ರಿ, ನನಗೂ ಜಯನಗರದಲ್ಲಿ MLA ಕೊಡಬೇಕು ಅಂತ ಅದೇ ರಾಮಲಿಂಗಾರೆಡ್ಡಿ ಅವರು ಹೋರಾಟ ಮಾಡಿದ್ರು, ಎಲ್ಲ ಮಾಡಿದ್ರು, ಮೋಸ ಮಾಡಿದ್ರು. ನಾನು ಕಡೆಗೆ BTM ಲೇಔಟ್ಗೆ ಬಂದಿದ್ದಕ್ಕೆ ನಾನು BJPಗೆ ಹೋದೆ. ಅದೇ ರಾಮಲಿಂಗಾರೆಡ್ಡಿ ಮಗಳಲ್ಲಿ ನಿಂತಿದ್ದಕ್ಕೋಸ್ಕರ ನಾನು ವಾಸರ ನಾನು ಇವತ್ತು ಬಂದು ಕಾಂಗ್ರೆಸ್ಗೆ ಇವತ್ತು ಜಯನಗರದಲ್ಲಿ ನಾನು ಗೆಲ್ಸ್ಕೊಟ್ಟೆ ರೀ. ಇಡೀ ಜನಕ್ಕೆ ಗೊತ್ತು, ಬೆಂಗಳೂರು ಜನರಿಗೆ ಗೊತ್ತು ಏನು ಎತ್ತ ಅನ್ಬಿಟ್ಟು. ಅಂತಾದ್ರಲ್ಲಿ ರಾತ್ರಿ 12 ಗಂಟೆ ಆಯ್ತು. ಯಾವ ಗನ್ಮ್ಯಾನ್ ಇದಾರೆ, ಯಾವ PS ಇದಾರೆ, ಯಾವ PA ಇದಾರೆ, ಯಾರೇ ಒಂದು ಚಿಕ್ಕ ಮಕ್ಕಳು ಬಸ್ ಸ್ಟ್ಯಾಂಡ್ ನಿಂದ ಫೋನ್ ಮಾಡಿದ್ರೆ ಫೋನ್ ಅವ್ರು ಎತ್ಕೊಳ್ತಾರ್ರಿ. ಆ ತರ MLA ಇವತ್ತು ಬೆಂಗಳೂರಲ್ಲಿ ಯಾರಿದಾರ್ರಿ? ರಿಟರ್ನ್ ಫೋನ್ ಮಾಡ್ತಾರೆ. ಅವ್ರು ಏನಾದ್ರು ಫೋನ್ ಯಾರಿಗಾರು ಕೊಟ್ಟಿದಾರಾ? ಹೋಮ್ ಮಿನಿಸ್ಟರ್ ಆಗಿದ್ರು, ಯಾವ್ದಾದ್ರು ಒಂದು ಪೊಲೀಸ್ ಇದ್ರ? ಇವ್ರ ಆಕ್ರೋಶ ನೋಡ್ತಾ ಇದ್ರೆ ಗೊತ್ತಾಗತ್ತೆ ರಕ್ಷತ್. ಏನಂತಂದ್ರೆ ಎಲ್ಲರೂ ಕೂಡ ಆಕ್ರೋಶ ಭರಿತರವಾಗಿರುವಂತದ್ದು. ಈಗ ರಾಜೀನಾಮೆ ಕೇಳಿದ ತಕ್ಷಣ ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಮುಂದೆ ಕಾದ್ ನೋಡ್ಬೇಕಾಗಿರುವಂತದ್ದು ರಕ್ಷತ್. ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇನ್ನು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಅನ್ನೋದೇ ರಾಮಲಿಂಗಾರೆಡ್ಡಿ ಅವರ ಸಿಟ್ಟಿಗೆ ಕಾರಣ. ನಾನಾಗಿ ಕೇಳಿರ್ಲಿಲ್ಲ ಖಾತೆ, ಅವರಾಗಿ ಕೊಡ್ತೀನಿ ಅಂತಂದ್ರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗ ಭೈರತಿ ಸುರೇಶ್ ಕರೆದ್ರು, ಬೆಂಗಳೂರು ನಗರಾಭಿವೃದ್ಧಿ ನಿಮಗೆ ಕೊಡ್ತೀನಿ ಅಂತ ಹೇಳಿ, ಆಗ್ಲೂ ಕೊಡ್ಲಿಲ್ಲ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ, DK ಸುರೇಶ್ ಭರವಸೆ ಕೊಟ್ಟರು, DK ಶಿವಕುಮಾರ್ ಭರವಸೆ ಕೊಟ್ಟರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನೀವೇ ಅಂತ. ಈಗ ನೋಡಿದ್ರೆ ಅದು ಸಿಗ್ಲಿಲ್ಲ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧ ಈ ರೀತಿ ಕೆಲಸ ಮಾಡೋದು ಆಗಲ್ಲ, ನಾನು ರಿಸೈನ್ ಮಾಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದರು. ಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವರಲ್ಲಿ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ.
ಮಾತಾಡ್ತೀನಿ. ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ಲ? ಅದೆಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ನಾವು ಸಿಎಂ ಅವ್ರ ಜವಾಬ್ದಾರಿ ಇತ್ತಲ್ಲ, ಅಲ್ಲಲ್ಲ ಮಾಡದೇ ಇರೋ ತರ ತಡೆಯುವ ಪ್ರಯತ್ನ ಮಾಡಲಿಲ್ಲ ಯಾಕೆ? ಅದೆಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಆಗಲಿ, ಮುಗಿಲಿ, ನಾಳೆ ಮಾತಾಡ್ತೀವಿ. ರೈಟ್? ಯಾವಾಗ ಹೋಗ್ತಿದ್ದೀರಿ ಸರ್? ನಾ ಇರ್ತೀನಿ. ಇನ್ನು ನಾವೆಲ್ಲ ನಾಮಿನೇಷನ್ಸ್ ಫೈಲ್ ಮಾಡಬೇಕು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಮೇಲೆ ಕೆಲವು ನಮ್ಮವರು ಮಾಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಡೆಲ್ಲಿಗೆ. ನೆನ್ನೆದು ನಿಮ್ದು ಬಹಳ ವಿವಾದ ಆಗ್ತಾ ಇದೆ, ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನ ಬೇರೆ ತರ ವಿಶ್ಲೇಷಣೆ ಮಾಡ್ತೀವಿ, ಒಂದು ಕ್ಲಾರಿಟಿ ಹೇಳ್ಬಿಡಿ. ಅಲ್ಲ, ವಿಶ್ಲೇಷಣೆ ಅಂದ್ರೆ ನಾವಿನ್ಯಾರು ಮೀಡಿಯಾ ಹತ್ರ ಮಾತಾಡಲೇಬಾರ್ದು ಅಷ್ಟೇ. ನಾವೇನೋ ನೀವು ಸ್ನೇಹಿತರು ಅಂತ ಬಂದು ಮಾತಾಡಿದ್ರೆ ಅದನ್ನ ತಿರುಗಿಸಿ ಗೊಂದಲ ಮಾಡಬೇಕು ಅನ್ನೋದೇ ಮನಸ್ಸಿದ್ರೆ ಮಾಡ್ಕೊಂಡಿರ್ಲಿ. ಏನು ಆ ಗೋಧಿ ಮೀಡಿಯಾಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇನ್ನು ನಾವು ಯಾವ ಥರ ಇರಬೇಕು ಆ ಥರ ಇದ್ಕೊಳ್ತೀವಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಇದು BK ಹರಿಪ್ರಸಾದ್ ಅವರ ಪ್ರತಿಕ್ರಿಯೆ. ಕೆಪಿಸಿಸಿ ಅಧ್ಯಕ್ಷರು ಮನವೊಲಿಸೋ ಪ್ರಯತ್ನ ಆಗತ್ತೆ ಅಂತ ಅವರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಮುಜುಗರ ಸೃಷ್ಟಿಯಾಗಿದೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಬೆನ್ನಿಗೆ ಅವರ ಮನವೊಲಿಸುವಂತ ಕಸರತ್ತು ಈಗ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಅವರ ಕಚೇರಿಗೆ ಎಐಸಿಸಿಯ ಕಾರ್ಯದರ್ಶಿ ಆಗಮಿಸಿದ್ದಾರೆ, ಅಭಿಷೇಕ್ ದತ್ತ. ಅವರ ಜೊತೆಗೆ ಮಾಜಿ ಮೇಯರ್ ಪದ್ಮನಾಭ ರೆಡ್ಡಿ. ಕೋರಮಂಗಲದ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಆಗ್ತಾ ಇದೆ. ರಾಜೀನಾಮೆಯ ನಿರ್ಧಾರದಿಂದ ಹಿಂದಕ್ಕೆ ಸರಿಯಿರಿ, ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಮನವೊಲಿಸುವಂತ ಪ್ರಯತ್ನ ಆಗ್ತಾ ಇದೆ. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಮತ್ತು ಮಾಜಿ ಮೇಯರ್ ಪದ್ಮನಾಭ ರೆಡ್ಡಿ ಆಗ್ಲೇ ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಬಂದವರಿಗೆ ಬೈದು ಕಳಿಸಿದರು. ಈಗ ಇವ್ರ ಜೊತೆಗೆ ಏನು ಮಾತನಾಡ್ತಾರೆ ರಾಮಲಿಂಗಾರೆಡ್ಡಿ ಅನ್ನುವಂಥ ಪ್ರಶ್ನೆ ಇದೆ. ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವಂಥ ಕುತೂಹಲ ಇದೆ. ಇನ್ನು ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಹಿರಿತನಕ್ಕೆ ಬೆಲೆ ಕೊಡಬೇಕಿತ್ತು, ಈ ರೀತಿ ನಡೆಸ್ಕೊಂಡಿರೋದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ಅವರ ಬೆಂಬಲಿಗರು ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಎಐಸಿಸಿ ಕಡೆಯಿಂದ, ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ನ ಕಡೆಯಿಂದ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಿ ಅವರು ರಾಜೀನಾಮೆ ನಿರ್ಧಾರದಿಂದ ಹಿಂದಕ್ಕೆ ಸರಿಯಿರಿ ಅನ್ನುವಂಥ ಪ್ರಯತ್ನಗಳಾಗ್ತಾ ಇದೆ. ಸೊ ನೋಡ್ತಾ ಇದ್ದೀರಿ, ಅಭಿಷೇಕ್ ದತ್ತ ಆಗಮಿಸಿರೋದು ಅವರ ಕಚೇರಿಗೆ. ರಾಹುಲ್ ಗಾಂಧಿ ಇವತ್ತು ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇದೊಂದು ಮುಜುಗರ ಸೃಷ್ಟಿಯಾಗಿರೋದು ಕಾಂಗ್ರೆಸ್ಸಿಗೆ ಸಮಸ್ಯೆಯನ್ನು ತರ್ತಾ ಇರೋದು. ರಾಹುಲ್ ಗಾಂಧಿ ಇವತ್ತು ಬರ್ತಾ ಇರೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅವರು ಉಪಸ್ಥಿತರಿರಬೇಕು ಅಂತ. ಬಟ್ ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿರೋದು, ಈ ಬಿಕ್ಕಟ್ಟು ಸೃಷ್ಟಿಯಾಗಿರೋದು. ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ, ಇಲ್ಲ ರೀ, ನಾನು ಕಾಂಗ್ರೆಸ್ಸಿಗೇನು ರಾಜೀನಾಮೆ ಕೊಡಲ್ಲ, ಶಾಸಕನಾಗಿ ಮುಂದುವರಿತೀನಿ, ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತ. ಬಟ್ ಒಬ್ಬ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್, ಸೀನಿಯರ್ ಮೋಸ್ಟ್ ಮಿನಿಸ್ಟರು ಈ ಪ್ರೆಸೆಂಟ್ ಈ ಸದ್ಯದ ಕ್ಯಾಬಿನೆಟ್ ಅಲ್ಲಿ ಇರೋರ ಪೈಕಿ ಮತ್ತು ಡೇ ಒನ್ ಕಾಂಗ್ರೆಸ್ ಮ್ಯಾನ್, ಕಾಂಗ್ರೆಸ್ನಿಂದಲೇ ರಾಜಕೀಯವನ್ನು ಶುರು ಮಾಡಿದವರು, ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ನಲ್ಲೇ ಇರೋರು, ಅಂಥವರ ರಾಜೀನಾಮೆ ಕಾಂಗ್ರೆಸ್ಗೆ ಮುಜುಗರವನ್ನು ಸೃಷ್ಟಿಸಿರೋದು. ತುಷಾರ್ ಗಿರಿನಾಥ್ ಅವರಿಗೆ ರಾಜೀನಾಮೆ ಪತ್ರವನ್ನು ತಲುಪಿಸ್ತೀನಿ ನಾನು ಹೋಗಲ್ಲ, ನಮ್ಮ ಹುಡುಗರು ಯಾರಾದರೂ ಕಳಿಸ್ತಾರೆ ಅಲ್ಲಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ರಾಜೀನಾಮೆ ಪತ್ರ ಹೋಗುತ್ತೆ, ನಾನು ಹೋಗಲ್ಲ. ನಿನ್ನೆ DK ಶಿವಕುಮಾರ್ ಅವರನ್ನು ಭೇಟಿಯಾದರು, ಇವತ್ತು ಹೇಳ್ತಿದ್ದಾರೆ ನಾನು ಹೋಗಲ್ಲ ಅಂತ. ಏನೋ ಆಗಿದೆ ನಿನ್ನೆ ಮಾತುಕತೆಯ ಸಂದರ್ಭದಲ್ಲಿ. ರಾಮಲಿಂಗಾರೆಡ್ಡಿ ಅವರಿಗೆ ಅವಮಾನ ಆಯ್ತಾ, ಈ ಅನುಮಾನ ಇದೆ. ರಾಮಲಿಂಗಾರೆಡ್ಡಿ ಅವರ ಇವತ್ತಿನ ಸುದ್ದಿಗೋಷ್ಠಿಯ ನಡವಳಿಕೆಯನ್ನು ಗಮನಿಸಿದರೆ, ಸಾರ್ವಜನಿಕವಾಗಿ ತಮ್ಮ ಸಿಟ್ಟನ್ನು ಯಾವತ್ತೂ ತೋರಿಸದ ರಾಮಲಿಂಗಾರೆಡ್ಡಿ, ಸಾರ್ವಜನಿಕವಾಗಿ ಸೌಮ್ಯ ಸ್ವಭಾವದ ರಾಮಲಿಂಗಾರೆಡ್ಡಿ ಇವತ್ತು ಸಿಟ್ಟಿಗೆದ್ರು, ಆಕ್ರೋಶಗೊಂಡರು.
ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅಂತ ಒಂದು ಅಭಿಲಾಷೆ ಇದೆ. ಅವ್ರದ್ದು ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ. ಹಿ ಈಸ್ ವೆರಿ ಡಿಯರೆಸ್ಟ್ ಫ್ರೆಂಡ್ ಅಂಡ್ ಕ್ಲೋಸ್ ಫ್ರೆಂಡ್. ಅತ್ಯಂತ ಆತ್ಮೀಯರು, ಅತ್ಯಂತ ನನಗೆ ಆಪ್ತರು. ಅವರ ಜೊತೆಗೆ ನಾನು ಬೇರೆ ಯಾವ್ದಾದ್ರು ಒಂದು ಕೊಡಿ ಅಂತ ಒಂದು ಅಭಿಲಾಷೆ ಇದೆ. ಅವ್ರದ್ದು ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಈಸ್ ಗ್ರೇಟ್ ಫ್ರೆಂಡ್ ಅಂಡ್ ಕ್ಲೋಸೆಸ್ಟ್ ಫ್ರೆಂಡ್. ಅತ್ಯಂತ ಆತ್ಮೀಯ ಗೆಳೆಯ ನನಗೆ. ಅವರ ಜೊತೆಗೆ ನಾನು ಮಾತುಕತೆ ಮಾಡ್ತೀನಿ. ನಥಿಂಗ್ ಟು ವರಿ. ಕನ್ವಿನ್ಸ್ ಮಾಡ್ತೀನಿ ಎನ್ನುವಂಥ ವಿಶ್ವಾಸ ಮುಖ್ಯಮಂತ್ರಿಗಳ ಬಳಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.